ಎಲ್ರಿಗೂ ನಮಸ್ಕಾರ. ಒಂದು ಮೊಟ್ಟೆ ಕತೆ. ಈ ಸಿನಿಮಾ ಬಂದು ನನಗೆ ತುಂಬ ಪರ್ಸ್ನಲಿ ಇಷ್ಟವಾದಂಥ ಸಿನಿಮಾ. ನನ್ನ ಬದುಕಿಗೆ ಹತ್ತಿರವಾದಂಥ ಸಿನಿಮಾ. ನನ್ನ ಬದುಕಿಗೆ ಸ್ಫೂರ್ತಿ ತುಂಬಿದ ಚಿತ್ರಗಳಲ್ಲಿ ಒಂದು ಮೊಟ್ಟೆ ಕತೆ ಸಿನಿಮಾನೂ ಕೂಡ ಒಂದು. ಹೀಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡೋಣ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಮೊಟ್ಟೆ ಕತೆ ಅಂದ ತಕ್ಷಣ ಒಂಚೂರು ಎಮೋಷನಲ್ ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತೀನಿ. ಹೀಗಾಗಿ ಬದುಕಲ್ಲಿ ಬೋಳು ತಲೆಯನ್ನು ಅದು ವಾಟ್ ಎವರ್, ಅದು ನೆಗೆಟಿವ್ ಅನ್ನೋದು ಅದು ಇಲ್ಲ ನನ್ನ ಮನಸ್ಸಲ್ಲಿ. ನಾನು ಯಾವಾಗಲೂ ಆಲ್ವೇಸ್ ಪಾಸಿಟಿವ್ ಆಗಿರ್ತೀನಿ. ಇನ್ನು ಮತ್ತಷ್ಟು ಪಾಸಿಟಿವನ್ನು ತುಂಬಿದಂಥ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾ ಟ್ರೈಲರ್ ಬಂದಾಗಲೇ ರಾಜ್ ಬಿ ಶೆಟ್ಟಿ ಸರ್ಗೆ ಫೇಸ್ಬುಕ್ಕಲ್ಲಿ ಒಂದು ರಿಕ್ವೆಸ್ಟ್ ಕೊಟ್ಟೆ, ಅಕ್ಸೆಪ್ಟ್ ಕೂಡ ಮಾಡಿಕೊಂಡ್ರು. ಮೆಸೇಜೆಲ್ಲ ಮಾಡಿದಾಗ, ಸೊ ಬನ್ನಿ ಸರ್, ಈ ಸಲ ಏನಾಗಲ್ಲ, ಗೆದ್ಲನ ನಮ್ಮಂಥವರ ಒಂದು ಬದುಕಿಗೆ ಸ್ಫೂರ್ತಿಯಾಗಿ ಆಗುತ್ತೆ ಈ ಸಿನಿಮಾ ಅಂತ ಹೇಳಿದ್ರು. ಅದೇ ರೀತಿ ಸಿನಿಮಾನೂ ಕೂಡ ರಿಲೀಸ್ ಆಯಿತು. ಸೂಪರ್ ಹಿಟ್ ಆಯಿತು ಸಿನಿಮಾ. ಎಲ್ಲರೂ ಮೆಚ್ಕೊಂಡ್ರು. ಬರೀ ನನ್ನಂಥ ಒಂದು ಮಾನಸಿಕ ಮತ್ತು ದೈಹಿಕ ದುರ್ಬಲರು ಇಬ್ಬರು ಇರ್ತಾರೆ. ಮೆಂಟಲ್ ಇಲ್ಲ, ನಾನು ದೈಹಿಕವಾಗಿ ದುರ್ಬಲ ಆಗಿರ್ಬೋದು, ಬಟ್ ಮಾನಸಿಕವಾಗಿ ಇಲ್ಲ, ಮಾನಸಿಕವಾಗಿ ಸ್ಟೇಬಲ್ ಆಗಿದ್ದೀನಿ. ಸೊ ಎಲ್ಲ ವರ್ಗದವ್ರಿಗೂ ಆ ಸಿನಿಮಾ ಇಷ್ಟ ಆಯಿತು. ಕೆಲವು ಜನ ಅದು ಮಂಗಳೂರು ಸ್ಲ್ಯಾಂಗ್ ಇದೆ, ಅಲ್ಲಿನ ಒಂದು ಜನತೆಗೆ ಅಲ್ಲಿನ ನೇಟಿವಿಟಿ ಇದೆ ಅಂತೇಳ್ಬಿಟ್ಟು ಬಟ್ ನನಗೇನು ಆ ಥರ ಅನ್ನಿಸ್ಲಿಲ್ಲ. ಮಂಗಳೂರು ಭಾಗ ಆಗಿರ್ಬೋದು, ಬೆಂಗಳೂರು, ಕೋಲಾರ, ತುಮಕೂರು, ಹುಬ್ಳಿ ಎಲ್ಲ ಭಾಗದಲ್ಲೂ ಆ ಸಿನಿಮಾ ತುಂಬ ಕನೆಕ್ಟ್ ಆಯಿತು. ಸಿನಿಮಾ ಹಾಡುಗಳು ತುಂಬ ಚೆನ್ನಾಗಿದ್ದವು. ರಾಜ್ ಬಿ ಶೆಟ್ಟಿ ಅವರ ನಿರ್ದೇಶನವೂ ಕೂಡ ಚೆನ್ನಾಗಿತ್ತು. ಜನಾರ್ದನ ಅನ್ನೋ ಒಂದು ಪಾತ್ರದಲ್ಲಿ ಅವರು ಮೇಷ್ಟ್ರಾಗಿ ಏನು ಪಾತ್ರ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆಗೆ ರಾಜ್ಕುಮಾರ್ ಅವ್ರನ್ನ ಈಗ ನಾರ್ಮಲಾಗಿ ಎಲ್ಲೋ ಒಂದು ಕಡೆ ಏನು ಅನ್ಸುತ್ತೆ ಅಂತಂದರೆ ಪ್ರಮೋಷನ್ ಏನು ಬೆಳೆಸ್ಕೊತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಸಿನಿಮಾದಲ್ಲಿ ಆ ಒಂದು ದೃಶ್ಯ ನಡಿಬೇಕಾದ್ರೆ ಅದು ಯಾಕೆ ಬರುತ್ತೆ, ರಾಜ್ಕುಮಾರ್ ಅವ್ರು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ತೋರಿಸಿದ್ರು ಕೂಡ. ಅಪ್ಪು ಸರ್ ಕೂಡ ಮೆಚ್ಕೊಂಡು ಮಾಯಾ ಬಜಾರ್ ಅನ್ನೋ ಸಿನಿಮಾನೂ ಕೂಡ ಪ್ರೊಡ್ಯೂಸ್ ಮಾಡಿದ್ರು ತಮ್ಮ PRK ಸಿನಿಮಾದಲ್ಲಿ. ರಾಜ್ ಬಿ ಶೆಟ್ಟರು ಕೂಡ ಆ ಸಿನಿಮಾ ಹೀರೋ ಕೂಡ ಆಗಿದ್ದರು. ರಾಜ್ ಬಿ ಶೆಟ್ಟರು ಪ್ರತಿಯೊಂದು ಇಂಟರ್ವ್ಯೂದಲ್ಲಿ ಹೇಳ್ಕೊತಾರೆ, ನನ್ನ ಇತಿಮಿತಿ ನನಗೆ ಗೊತ್ತು, ಏನು ಮಾಡಬೇಕು ಅನ್ನೋದೊಂದು. ಸೊ ಹೀಗಾಗಿ ಅವರು ಬರೀ ನಾಯಕ ನಟರಷ್ಟೇ ಆಗಲಿಲ್ಲ ನೋಡಿ, ನಿರ್ಮಾಪಕರಾದರು, ನಿರ್ದೇಶಕರಾದರು. ಇವತ್ತು ಇಡೀ ಚಿತ್ರರಂಗ ಅವರನ್ನು ಮೆಚ್ಕೊಂಡಿದೆ. ಮಲಯಾಳಂ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ರು, ಈಗ ಪರಭಾಷಾ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ನಮ್ಮಲ್ಲಿರೋ ವೀಕ್ನೆಸ್ನ ಪಾಸಿಟಿವ್ ಆಗಿ ತೊಗೊಳ್ಳೋದೇ ಒಂದು ನಮ್ಮ ಗೆಲುವಿನ ಗುಟ್ಟು ಅಂತಲೇ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಬ್ಯೂಟಿ ಅಂದರೆ ಹೊರಗೆ ಕಾಣೋದಲ್ಲ, ನಮ್ಮ ಒಳಗಡೆ ಇರೋ ಒಂದು ಶಕ್ತಿ. ಅದು ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಅನ್ನೋದು ಒಂದು ಪಾಸಿಟಿವ್ ಆಗಿರಬೇಕು, ಸದಾ ಪಾಸಿಟಿವ್ ಆಗಿ ಇರಬೇಕು. ವಿನುತಾ ವಿಶ್ವನಾಥ್ ಅಂತ ಒಬ್ಬರಿದ್ದಾರೆ, ಬರಹಗಾರರು. ಅವರ ಒಂದು ಪುಸ್ತಕನೂ ಬರೆದಿದ್ದಾರೆ. ಅವರ ಇರಲಿ, ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಅವರು ಆ ಬದುಕನ್ನು ಎಷ್ಟು ಸ್ಫೂರ್ತಿಯಾಗಿ ತೊಗೊಂಡ್ರು, ಆ ಪಾಸಿಟಿವ್. ಅದನ್ನು ನೋಡಿಬಿಟ್ಟೆ ನನ್ನ ಬದುಕುಗಳು ಕೂಡ ತುಂಬ ಪಾಸಿಟಿವ್ ಅನ್ನಿಸ್ತು. ಉದಾಹರಣೆ ಕೊಡ್ತಾ ಹೋದರೆ ತುಂಬ ಇದಾವೆ. ಏಂಜಲಿನಾ ಜೋಲಿ ಇರ್ಬೋದು, ಹಾಲಿವುಡ್ ಕಲಾವಿದರ ಬಗ್ಗೆ ಹೇಳ್ತಾ ಇಲ್ಲ. ಕನ್ನಡ ಕಲಾವಿದರಾದ ನರಸಿಂಹರಾಜರು, ಉಪೇಂದ್ರ ಅವರು ಕೂಡ ಹಲ್ಲು ಬಿತ್ತಂತೆ, ಬಟ್ ಅದನ್ನು ಅವರು ಮರೆ ಮಾಚಿಕೊಂಡು. ಆದರೆ ಅದು ಪಾಸಿಟಿವ್ ಆಗಿ ತೊಗೋಬೇಕು. ಯಾವತ್ತು ಲೈಫಲ್ಲಿ ಹಿಂಗಾಗೋಯ್ತು ಹಿಂಗೆ ಯಾವತ್ತೂ ಅನ್ಕೋಬಾರ್ದು. ನಮ್ಮಲ್ಲಿರೋ ವೀಕ್ನೆಸ್ ನಮಗೆ ಮಾತ್ರ ಗೊತ್ತು. ನಮ್ಮನ್ನು ನಾವು ಪ್ರೀತಿಸ್ತಾ ಹೋದರೆ ಬೇರೆ ಯಾರು ನಮ್ಮನ್ನು ಪ್ರೀತಿಸ್ತಾರೆ ಅಲ್ವಾ? ಇವತ್ತಿಗೂ ನನಗೆ ತುಂಬ ಕಹಿ ಅನುಭವಗಳು ಆಗುತ್ತೆ, ಬಟ್ ಅದು ರೂಢೇ ಆಗಿಬಿಟ್ಟಿದೆ. ಅದು ನೆಗೆಟಿವ್ ಅನ್ನೋದು ಪಾಸಿಟಿವ್ ಅನ್ನೋದು ಅದಿರೋದೆ ಲೈಫಲ್ಲಿ. ಅದು ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಅಂದರೆ ಆ ಒಂದು ಮೊಟ್ಟೆ ಕತೆ ಸಿನಿಮಾದಲ್ಲಿ ಲಾಸ್ಟಲ್ಲಿ ಒಂದು ಬರುತ್ತೆ, ಆ ಪ್ಯೂನ್ ಯಾವಾಗಲೂ ತನ್ನ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅದನ್ನು ನೋಡೋದಂಥ ನಾಯಕ, ಅವನ ಲೈಫು ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿರ್ತೀರ ನೀವು, ಆದರೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದು ಸರಿ. ತುಂಬ ಚೆನ್ನಾಗಿದೆ ಅವನ ಬದುಕು ಅಂತ ಅನ್ಕೋತಾರೆ. ಒಂದಿನ ಅವನ ಮನೆಗೆ ಊಟಕ್ಕಂತ ಹೋದಾಗ ಗೊತ್ತಾಗುತ್ತೆ, ಅವನ ಆ ಪಿವನ್ ಏನಿರ್ತಾನೋ ಅವನ ಹೆಂಡತಿಗೆ ಮಾತೇ ಬರಲ್ಲ. ಸೊ ಹೀಗಾಗಿ ವಿಶೇಷ ಚೇತನ ಅವರು. ಇವ್ರು ಹೇಳ್ತಾರೆ, ಅಲ್ಲ ನೀವು ಫೋನಲ್ಲಿ ಅಷ್ಟೆಲ್ಲ ಸೌಂದರ್ಯ ಅಂಥದ್ದು ಸರ್, ಬದುಕಬೇಕು, ನಮ್ಮನ್ನು ನಾವೇ ಕಡ್ಕೋಬೇಕು. ಅವಳು ಮಾತಾಡ್ತಾಳೆ ಅಂತ ನಾನು ಅನ್ಕೋತೀನಿ, ನನ್ನ ಮಾತು ಅವಳು ಕೇಳಿಸ್ಕೊತಾಳೆ, ಅವಳು ರಿಯಾಕ್ಷನ್ ಕೊಡ್ತಾಳೆ, ಅದು ಅಲ್ವಾ ಅನ್ನೋದೊಂದು ತುಂಬ ಕನೆಕ್ಟ್ ಆಗೋಯ್ತು ಸಿನಿಮಾ. ನಾವು ನಮ್ಮನ್ನು ನಾವು ಪ್ರೀತಿಸ್ತಾ ಹೋದರೆ ಬೇರೆ ಯಾರು ನಮ್ಮನ್ನು ಪ್ರೀತಿಸ್ತಾರೆ ಅಲ್ವಾ? ಆಲ್ವೇಸ್ ಬಿ ಪಾಸಿಟಿವ್. ಸಾರಿ, ತುಂಬ ಎಮೋಷನಲ್ ಆಗಿ ಆಡ್ಬಿಟ್ಟೆ, ಬಟ್ ನಿಜವಾಗ್ಲೂ ಹೇಳ್ತೀನಿ, ಯಾರನ್ನು ಹೀಯಾಳಿಸ್ಬೋದು, ಅದೆಲ್ಲ ಕಾಮನ್. ಅದು ಹೀಯಾಳಿಸೋದು, ಒಂದಿನ ಅವಮಾನ, ಒಂದಿನ ಸನ್ಮಾನ, ಅದು ಏನೇನು ಹೇಳ್ತಾರೆ. ಬಟ್ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಬಟ್ ಈ ಸಿನಿಮಾ ನೋಡಿದಾಗ ನನ್ನ ಬದುಕಲ್ಲಿ ತುಂಬ ಹತ್ತಿರ ಅನ್ನಿಸ್ತು ಈ ಸಿನಿಮಾ. ನಿಜಕ್ಕೂ ರಾಜ್ ಬಿ ಶೆಟ್ಟರಿಗೂ ಕೂಡ ನಾನು ಹ್ಯಾಟ್ಸಪ್ ಹೇಳ್ತೀನಿ. ಇಂಥದ್ದೊಂದು ಸಿನಿಮಾ ಕೊಟ್ಟು ನನ್ನಂಥವರ ಎಲ್ಲ ದೈಹಿಕವಾಗಿ ದುರ್ಬಲ ಆದರೂ ಒಂದು ಮಾನಸಿಕವಾಗಿ ಧೈರ್ಯ ತುಂಬಿದ್ರು ಈ ಸಿನಿಮಾ ಮೂಲಕ.
ಅವರ ಸಿನಿಮಾ ಜರ್ನಿ ನೋಡ್ಕೊಂಬಂದಾಗಲೂ ಅಷ್ಟೇ, ಅವರು ರೇಡಿಯೋ ಜಾಕಿ ಆಗಿ ಶಾರ್ಟ್ ಫಿಲ್ಮ್ಗಳನ್ನ ಮಾಡಿಕೊಂಡು ಕೊನೆಗೆ ಸಿನಿಮಾ ಹೀರೋ ಆಗಿ, ಅಂದರೆ ಅವರು ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಅಂತ ಹೊರಟಿದ್ರಂತೆ ಈ ಸಿನಿಮಾನ. ಕೊನೆಗೆ ಅವರು ಸಿನಿಮಾ ಮಾಡಿದ್ರು. ಸಿನಿಮಾ ಮೂಲಕ ಬರೀ ಯಾರು ಬದಲಾವಣೆ ಆದರೂ, ಯಾರೋ ಬದಲಾವಣೆ ಅನ್ನೋದಕ್ಕಿಂತ ಯಾರೋ ಜೀವನದಲ್ಲಿ ಧೈರ್ಯವನ್ನು ತೆಗೆದುಕೊಳ್ತಾರೆ ಅನ್ನೋದರಲ್ಲಿ ಒಬ್ಬೇ ಒಬ್ಬರ ಸಾಕು ಅಂತ ಯಾವ ರೀತಿ ಹೇಳ್ತಾರೋ ಅದೇ ರೀತಿ ನನ್ನಂಥವ್ರು ಸುಮಾರು ಜನಕ್ಕೆ ಆ ಸಿನಿಮಾ ಸ್ಫೂರ್ತಿ ಆಯಿತು. ಬರೀ ಇದೊಂದು ಸಾಮಾಜಿಕ ಸಂದೇಶ ಅಂತ ಸಿನಿಮಾ ಬೀರಲಿಲ್ಲ, ಅದು ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟು ಕೂಡ ಆಗಿತ್ತು, ಮನೋರಂಜನೆ ನೀಡ್ತು. ಚಂದ ಇವಳ ಲಜ್ಜೆ ಹಾಡುಗಳಾಗಿರ್ಬೋದು, ಸೆಕೆಂಡ್ ಹಾಫಲ್ಲಿ ಬರೋ ಹಾಡು ಕೂಡ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಬೇಡಿ, ಆ ಥರ ಇರತಕ್ಕಂಥ ಬೊಜ್ಜಿನ ಜನಾಂಗದ ವ್ಯಕ್ತಿಗಳಿಗೂ ಕೂಡ ಆ ಸಿನಿಮಾ ಕನೆಕ್ಟ್ ಆಗುತ್ತೆ. ತುಂಬ ಸುಂದರವಾಗಿರಬೇಕು. ಸುಂದರವಾಗಿರೋರಂತಲ್ಲ, ನಮ್ಮ ಬದುಕನ್ನು ನಾವು ಸುಂದರಗೊಳಿಸ್ಕೋಬೇಕು. ಸುಂದರವಾಗಿರೋರನ್ನ ಪ್ರೀತಿಸೋದಕ್ಕಿಂತ ನಮ್ಮ ಬದುಕನ್ನು ಯಾರು ಸುಂದರಗೊಳಿಸ್ತಾರೋ ಅಂಥವ್ರನ್ನ ಪ್ರೀತಿಸಬೇಕು ಅಂತಾರಲ್ಲ, ಅದು ಒಂದು ಲೈನ್. ಅದು ತುಂಬ ಚೆನ್ನಾಗಿ ಬಂದಿತ್ತು ಸಿನಿಮಾ. ಇವು ನೋಡಿ ಹೋಗಿದ್ದೇ ಗೊತ್ತಾಗಲಿಲ್ಲ. 2017, 2026, 9 ವರ್ಷಗಳಾಯಿತು. ಇವತ್ತಿಗೂ ಕೂಡ ಏನಾದ್ರು ಬೇಜಾರ ಅನಿಸ್ದಾಗ ಬ್ಯಾಟ್ರಿ ಚಾರ್ಜ್ ಆಗಬೇಕಲ್ಲ, ಒಂದಿಷ್ಟು ಹಾಡುಗಳಿದ್ದಾವೆ. ಆಕಸ್ಮಿಕ ಸಿನಿಮಾದ ಹಾಡಾಗಿರ್ಬೋದು, ಶಾಂತಿ ಕ್ರಾಂತಿ ಸಿನಿಮಾದ ಹಾಡುಗಳಾಗಿರ್ಬೋದು, ಹೇಗೆ ಬದುಕಲ್ಲಿ ಚಾರ್ಜು ತುಂಬುತ್ತೋ ಅದೇ ರೀತಿ ಒಂದು ಮೊಟ್ಟೆ ಕತೆ ಸಿನಿಮಾನೂ ಕೂಡ ನನಗೆ ತುಂಬ ಚಾರ್ಜು ತುಂಬುತ್ತೆ. ತುಂಬ ಜನ ಕಾಮೆಂಟ್ ಹಾಕ್ತಿರ್ತಾರೆ, ಕ್ಯಾಪ್ ಹಾಕ್ಕೊಂಡು ವಿಡಿಯೋ ಮಾಡು ಅಂತ. ನಾವು ನ್ಯಾಚುರಲಾಗಿ ಇರೋದೇ ನಮ್ಗೆ ಚಂದ ಅಲ್ವ? ನಮ್ಮನ್ನು ನಾವು ಯಾಕೆ ಮರೆ ಮಾಚ್ಕೊಳ್ಬೇಕು ಅನ್ನೋದೊಂದು. ನಮ್ಮನ್ನು ನಾವೇ ಹೀಯಾಳಿಸ್ಕೊಂಡು, ನಮಗೆ ನಾವೇ ಸಂಕಟ ಪಡ್ಕೊಂಡು ಯಾಕೆ ಆ ಥರ? ನೋಡೋರು ಹೇಗಿದ್ರು ಅಂತಾರೆ, ನಾವು ಕ್ಯಾಪ್ ಹಾಕ್ಕೊಂಡ್ರು ಕ್ಯಾಪ್ ಹಾಕ್ಕೊಂಡ ಅಂತಾರೆ, ಕ್ಯಾಪ್ ತೆಗೆದ್ರೆ ಕ್ಯಾಪ್ ತೆಗ್ದ ಅಂತಾರೆ, ಎಲ್ಲ ರೀತಿಯೂ ಅಂತಾರೆ. ಬಟ್ ನಮ್ಮಂಥರ ಬದುಕಿಗೆ ಒಂದು ಸ್ಫೂರ್ತಿ ಇರಬೇಕು, ನಮಗೆ ನಾವೇ ಒಂದು ಚಾರ್ಜ್ ಆಗ್ತಾ ಇರಬೇಕು, ಪಾಸಿಟಿವ್ ಮೈಂಡಲ್ಲಿ ಇರಬೇಕು ಯಾವಾಗಲೂ. ಇದು ನನ್ನನ್ನು ನಾನು ಕಂಡುಕೊಂಡಂಥ ಒಂದು ಸತ್ಯ ಅಂತ ಹೇಳ್ಬೋದು. ಬಟ್ ಇನ್ನೊಂದು ಹೇಳ್ತೀನಿ, ಯಾರೂ ಕೂಡ ನನ್ನನ್ನು ಆ ಥರ ನೋಡಿಲ್ಲ ಇದುವರೆಗೂ. ಥ್ಯಾಂಕ್ಸ್ ಗಾಡ್, ದೇವರಿಗೆ ಅಂತಲ್ಲ, ಎಲ್ಲ ಜನಗಳಿಗೂ ನಾನು ಕೃತಜ್ಞತೆ ಅಥವಾ ಧನ್ಯವಾದ ಹೇಳೋದು ಅಷ್ಟೇ. ನಾನು ಯಾರೂ ಕೂಡ ನನ್ನನ್ನು ಆ ರೀತಿ ನೋಡಲಿಲ್ಲ. ಅಂದರೆ ನಾನು ಈ ವಿಚಾರ ನಾನು ಹೇಳ್ತಾ ಇರೋದು. ಬಟ್ ಯಾರೂ ಕೂಡ ನನ್ನನ್ನು ಆ ರೀತಿ ನೋಡಲಿಲ್ಲ. ನಿನ್ನ ಸಿಗ್ನೇಚರ್ ಅಂತ ಹೇಳೋರು, ನನ್ನನ್ನು ನಾನೇ ಅದನ್ನು ಕಿಂಡಲ್ ಮಾಡಿ ಮಾತಾಡ್ಕೊಂಡಿದ್ದೀನಿ ಎಷ್ಟೋ ಸರಿ. ಸಾರ್ ಹೇಗಿದೆ ಸಾರ್, ನನ್ನ ಬಗ್ಗೆ, ನಮ್ಮ ತಲೆ ಬಗ್ಗೆ ಏನಾದರೂ ಹೇಳ್ತೀರಾ ಸಾರ್ ಅಂತ ತುಂಬ ಜನರಿಗೆ ಕೇಳಿದ್ದೀನಿ. ನೀನು ಎಲ್ಲೋ ಇರಬೇಕಾಗಿತ್ತು ಅಂತ ಹೇಳ್ತಾರೆ. ಎಲ್ಲಿರಬೇಕಾಗಿತ್ತು ದೇವರಾಣೆ ಗೊತ್ತಿಲ್ಲ. ಇರಲಿ, ಅದು ವಿಷಯ ಎಲ್ಲೆಲ್ಲಿಗೆ ಹೋಯಿತು. ಈ ಸಿನಿಮಾದಲ್ಲಿ ಅಮೃತ ನಾಯಕ್ ಅವರು ನಾಯಕಿಗೆ ಆ್ಯಕ್ಟ್ ಮಾಡಿದ್ರು. ತುಂಬ ಜನ ಕಲಾವಿದರು ಕೂಡ ಆ್ಯಕ್ಟ್ ಮಾಡಿದರು. ಉಷಾ ಭಂಡಾರಿ ಅವರು, ದೀಪಕ್ ರೈ ಪಾಣಾಜಿ ಅವರು, ಆಮೇಲೆ ಆ ಪಿಯೋನ್ ಪಾತ್ರ ಮಾಡಿದವರು, ಎಲ್ಲ ಪಾತ್ರಗಳು ಎಕ್ಸಲೆಂಟ್ ಆಗಿದ್ವು. ಕಥೆನೂ ತುಂಬ ಚೆನ್ನಾಗಿ ಬಂದಿತ್ತು. ಪವನ್ ಕುಮಾರ್ ಅವರು ಈ ಸಿನಿಮಾನ ಅವರೇ ಒಂದು ಹಂತಕ್ಕೆ ತೆಗೆದುಕೊಂಡು ಹೋದರು. ಅವರ ಪಾಲು ಕೂಡ ಇತ್ತು ಈ ಸಿನಿಮಾದಲ್ಲಿ. ಬೆಂಗಳೂರಿನ ಶಾರದಾ ಥಿಯೇಟ್ರ್ ಮೇನ್ ಥಿಯೇಟ್ರ್ ಆಗಿತ್ತು. ಶಾರದಾ ಥಿಯೇಟ್ರಲ್ಲೇ ನಾನು ಮೊದಲ ದಿನ ಸಂಜೆ ಶೋ ನೋಡಿದೆ. ಕೆಲಸ ಮುಗಿಸ್ಕೊಂಡು ಬರೋಕ್ಕಾಗಿರಲಿಲ್ಲ, ಹೀಗಾಗಿ ಸಂಜೆ ಶೋ ನೋಡಿದೆ. ಸಿನಿಮಾ ನೋಡಿಬಿಟ್ಟು ನಾನಂತರೂ ರಾಜ್ ಬಿ ಶೆಟ್ಟರಿಗೆ ಅಭಿಮಾನಿ ಆಗಿದೆ. ಸ್ಟಿಲ್ ಇವಾಗಲೂ ಕೂಡ ಅಭಿಮಾನಿ. ಬರೀ ನಾನು ರಾಜ್ ಬಿ ಶೆಟ್ಟರಿಗೆ ಅಂತಲ್ಲ, ಇಡೀ ಚಿತ್ರರಂಗದ ಅಭಿಮಾನಿ, ಕನ್ನಡ ಸಿನಿಮಾದ ಅಭಿಮಾನಿ ನಾನು. ಅಂದರೆ ಅವರ ಒಂದು ಜರ್ನಿನ, ಅಂದರೆ ಅವ್ರ ಏರುಪೇರು ಕೂಡ ಆಗಿದೆ. ಸೊ ಇವತ್ತು ನೋಡಿ ಕರಾವಳಿ ಸಿನಿಮಾದ ಟ್ರೈಲರ್ ಕೂಡ ಬಿಡುಗಡೆ ಆಯಿತು. ತುಂಬ ಸೂಪರ್ ಆಗಿದ್ದಾರೆ, ಸೂಪರಾಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ. ಅವ್ರನ್ನ ಒಂದು ಹೆಂಗೆ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ, ನೀವು ಕರಾವಳಿ ಭಾಗದವರು ಅಂತ. ಅವರೆಲ್ಲ ಹೇಳ್ಕೊತಾರೆ ಕರಾವಳಿ ಭಾಗದವ್ರು ಇರ್ಬೋದು, ಬಟ್ ಎಲ್ಲ ಕರ್ನಾಟಕ ಅಂದಮೇಲೆ ಕರ್ನಾಟಕ ಒಂದೇ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನನ್ನ ಸಿನಿಮಾಗಳನ್ನ ನೋಡ್ತಾರೆ. ನೀವು ಯಾಕೆ ಆ ಥರ ಬೇರೆ ಏನು ಇದು ಮಾಡ್ತೀರಾ ಅಂತ ಹೇಳ್ತಾರೆ. ಅವರ ಟ್ಯಾಲೆಂಟು, ಅವರ ಬರವಣಿಗೆ ಶೈಲಿ ತುಂಬ ಇಷ್ಟ ಆಗುತ್ತೆ. ಅವ್ರು ಹೇಳ್ತಾರಲ್ಲ, ಆದರೆ ಅವರ ನಿರ್ದೇಶನದ ಸಿನಿಮಾಗಳು ಅಷ್ಟೇ ತುಂಬ ತುಂಬ ಚೆಂದ ಬಂದಿದ್ದವು. ಅನಿಕೇತನ ಅನ್ನೋದು ಪಾತ್ರ ಮಾಡಿದರು, ಅದು ಸೂಪರು. ಎಲ್ಲ ಭಾಷೆ ಎಲ್ಲ ಒಂದು ಎಕ್ಸ್ಪೆರಿಮೆಂಟು ಕೂಡ ಮಾಡ್ತಾರೆ, ಅದು ನನಗೆ ತುಂಬ ಇಷ್ಟ ಆಗಿದ್ದು. ಅಂದಂಗೆ ನೀವು ಒಂದು ಮೊಟ್ಟೆ ಕತೆ ಸಿನಿಮಾನ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು? ಬೋರ್ ಹೊಡಿಸ್ತಾ, ಅಥವಾ ಸೂಪರು ಒಂದೊಳ್ಳೆ ಮನೋರಂಜನೆ ಸಿಕ್ತು ಅನ್ನಿಸ್ತಾ, ಅಥವಾ ಬದುಕಿಗೊಂದು ಸ್ಫೂರ್ತಿ ಅನ್ನಿಸ್ತಾ? ಅರೆ ನೋಡು, ಒಬ್ಬ ಬಾಂಗ್ಲಿ ತಲೆಯವನು ಕೂಡ ಸಿನಿಮಾ ಮಾಡಿ ಈ ಲೆವೆಲಲ್ಲಿ ಒಂದು ಜನಪ್ರಿಯತೆ ಪಡ್ಕೊಂಡು ದುಡ್ಡು ಮಾಡ್ಕೊಂಡ್ರು ಅಂತ ತುಂಬ ಜನನು ಕಾಮೆಂಟ್ ಮಾಡ್ತಾರೆ. ಏನು ಅನ್ನಿಸ್ತು ಆ ಸಿನಿಮಾದ ನೋಡಿದ್ರ ನೀವು? ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ನಿಜವಾಗ್ಲೂ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಬರೀ ಅಂಥವ್ರಿಗೆ ಅಂತಲ್ಲ, ಮೊಟ್ಟೆ ಅಂಥ ಜನಕ್ಕೆ ಅಂತಲ್ಲ, ಬಟ್ ಎಲ್ಲ ಜನಕ್ಕೂ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ಎಂಟರ್ಟೈನಿಂಗು ಕೂಡ ಮಾಡಿದ್ದಾರೆ. ಹೀಗಾಗಿ ಸಿನಿಮಾ ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.